ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ವಿತ್ ನಿಮ್ ಕುಚುಕು ಚೇತನ್. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಖ್ಯಾತ ಸಂಗೀತಗಾರ್ತಿ ಆದಂತಹ ಶ್ರೀಮತಿ ಪ್ರತಿಭಾ ಕಳ್ಳಿಮಠ್ ಅವರು ನಮ್ಮ ಜೊತೆ ನಮ್ಮೂರ ಬಾನುಲಿಯ ಜೊತೆ ಇವತ್ತ ಅದಾರ. ಹಾಗೂ ಇವರನ್ನ ಇವತ್ತು ಸಂದರ್ಶಿಸುವವರು ಡಾಕ್ಟರ್ ಶ್ರೀರಂಗ ಜೋಶಿ ಅವರು. ಬನ್ನಿ ಹಂಗಂದ್ರ ಇವರಿಬ್ಬರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಮೇಡಮ್ ಹಾಗೂ ಸರ್, ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ಹಂಗಾದ್ರ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ಕೊಂಡು ಬರ್ನು. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ನಾನು ನಿಮ್ಮೆಲ್ಲರ ಮನೆಯ ಮಗ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಬಾನುಲಿ ಮಿತ್ರ ಹಾಗೂ ನಿಮ್ಮೆಲ್ಲರ ಆತ್ಮಸಖ. ಮತ್ತೊಮ್ಮೆ ನಾನು ಡಾಕ್ಟರ್ ಶ್ರೀರಂಗ ಜೋಶಿ. ನಮ್ಮ ನಾಡು ನುಡಿ, ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ವೈದ್ಯಕೀಯ, ನ್ಯಾಯವಾದಿ, ಸಾಮಾಜಿಕ, ಧಾರ್ಮಿಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯಿಸಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇವತ್ತು ನಮ್ಮ ಕೇಂದ್ರಕ್ಕೆ ಮುಖ್ಯವಾಗಿ ಅತಿ ವಿಶೇಷ ಅಂದರೆ ಅತಿಥಿ ಸೌಭಾಗ್ಯವತಿ ಪ್ರತಿಭಾ ಅಡಿವಯ್ಯ ಕಳ್ಳಿಮಠ್. ಸೌಮ್ಯ ಸ್ವಭಾವದವರು, ಮಂದಸ್ಮಿತರು, ಚಟುವಟಿಕೆ ಉಳ್ಳವರು, ಎಲ್ಲರನ್ನು ಕ್ಷಣಾರ್ಧದಲ್ಲಿಯೇ ತಮ್ಮತ್ತ ಆಕರ್ಷಣೆ ಮಾಡಿಕೊಂಡು ತಮ್ಮವರನ್ನಾಗಿ ಮಾಡಿಕೊಂಡು ಎಲ್ಲರ ಜೊತೆಗೆ ಮಂದಸ್ಮಿತದಿಂದ ಆತ್ಮೀಯವಾಗಿ ಸ್ವಾಗತಿಸಿ ಎಲ್ಲರನ್ನು ಜೊತೆಗೆ ಬೆರಗಾಗಿ ಕೂಡುವರು. ಇವರು ನಮ್ಮ ಕೇಂದ್ರಕ್ಕೆ ಬಂದಾರ. ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ನಮಗೊಂದು ವಿಶೇಷ ಹಬ್ಬ, ಮಹಾನವಮಿಯಂತೆ ಹೇಳಬಹುದು. ಈ ಮಹಾಮಂದಿರದಲ್ಲಿ ಪ್ರತಿಭಾ ಅಡಿವಯ್ಯ ಕಳ್ಳಿಮಠ್ ಅವರನ್ನ ಸ್ವಾಗತ ಮಾಡೋಣಂತ, ನಮಸ್ಕಾರ ಮಾಡೋಣಂತ. ನಮಸ್ಕಾರ ಪ್ರತಿಭಾ ಅವರ. ನಮಸ್ಕಾರ ಕಾಕ. ಕೇಳುವರೆ, ಇಂದಿನ ಈ ಸಂದರ್ಶನ ಕಾರ್ಯಕ್ರಮವನ್ನು ಜಾನಪದ ತಜ್ಞರು ಡಾಕ್ಟರ್ ಸೋಮಶೇಖರ್ ಇಂಬ್ರಾಪುರ್ ಇವರ ಒಂದು ಸುಂದರ ಕವನದೊಂದಿಗೆ ಆರಂಭ ಮಾಡೋಣ. ತಿಂಗಳ ನೆದೆಯೋಳು ಮುಂಗುರುಳು ಮರೆ ಮಾಡಿ ಮಂಗಳ ಹಾಡುವ ಲಿವಳ್ಯಾರೋ, ಮಂಗಳ ಹಾಡುವ ಲಿವಳ್ಯಾರೋ, ಬಾನಿನಂಗಳದಲ್ಲಿ ಬದುಕಿನ ಬಣ್ಣದ ಭಾಗ್ಯವ ತೆರೆದವ ಲಿವಳ್ಯಾರೋ, ಭಾಗ್ಯವ ತೆರೆದವ ಲಿವಳ್ಯಾರೋ. ತಿಂಗಳ ನೆದೆಯೋಳು ಮುಂಗುರುಳು ಮರೆ ಮಾಡಿ ಮಂಗಳ ಹಾಡುವ ಲಿವಳ್ಯಾರೋ, ಮಂಗಳ ಹಾಡುವ ಲಿವಳ್ಯಾರೋ. ಸೃಷ್ಟಿಯ ಚೇತನ ಚೆಲುವನೆ ಚೆಲ್ಲಿರೆ, ಸೃಷ್ಟಿಯ ಚೇತನ ಚೆಲುವನ ಚೆಲ್ಲಿರೆ, ಕುಣಿದ ಕಿಳಿವಳ ಹಿಡಿದವಳ್ಯಾರೋ, ಕುಣಿದ ಕಿಳವಳ ಹಿಡಿದವಳ್ಯಾರೋ, ಹಿಡಿದವಳ್ಯಾರೋ. ತಿಂಗಳ ನೆದೆಯೋಳು ಮುಂಗುರುಳು ಮರೆ ಮಾಡಿ ಮಂಗಳ ಹಾಡುವ ಲಿವಳ್ಯಾರೋ, ಮಂಗಳ ಹಾಡುವ ಲಿವಳ್ಯಾರೋ. ಹಸುರಿನ ಕೆನೆತನ ಕುಸುರನ್ನು ತೋರಲು ಮುಗಿಲೆದೆಗೇರಿದ ಲಿವಳ್ಯಾರೋ, ಹಸುರಿನ ಕೆನೆತನ ಕುಸುರನ ತೋರಲು ಮುಗಿಲೆದೆಗೇರಿದ ಲಿವಳ್ಯಾರೋ, ಮುಗಿಲೆದೆಗೇರಿದ ಲಿವಳ್ಯಾರೋ. ತಿಂಗಳ ನೆದೆಯೋಳು ಮುಂಗುರುಳು ಮರೆ ಮಾಡಿ ಮಂಗಳ ಹಾಡುವ ಲಿವಳ್ಯಾರೋ, ಮಂಗಳ ಹಾಡುವ ಲಿವಳ್ಯಾರೋ. ಪ್ರೀತಿಯ ದಾರಿಗೆ ಕೂಡಿದ ಸಗ್ಗಕ್ಕೆ ಸವಿಬಾಳ ಕೊಟ್ಟವ ಲಿವಳ್ಯಾರೋ, ಪ್ರೀತಿಯ ದಾರಿಗೆ ಕೂಡಿದ ಸಗ್ಗಕ್ಕೆ ಸವಿಬಾಳ ಕೊಟ್ಟವ ಲಿವಳ್ಯಾರೋ,
ಸವಿಬಾಳ ಕೊಟ್ಟವ ಳಿವಳ್ಯಾರು ತಿಂಗಳ ನೆದೆಯೋಳು ಮುಂಗುರುಳು ಮರೆ ಮಾಡಿ ಮಂಗಳ ಹಾಡುವ ಳಿವಳ್ಯಾರೋ ಮಂಗಳ ಹಾಡುವ ಳಿವಳ್ಯಾರೋ ಮಂಗಳ ಹಾಡುವ ಳಿವಳ್ಯಾರೋ. ಕೇಳುಗರೆ, ಈ ಹಾಡಿನ ಉದ್ದೇಶ, ನಮ್ಮ ಪ್ರತಿಭಾ ಅವರು ಸಂಗೀತಗಾರ್ತಿ, ಒಳ್ಳೆಯ ಕೋಕಿಲ ಕಂಠದವರು, ಚೈತ್ರ ಮಾಸದ ಚಿಗುರಿನಲ್ಲಿ ಸದಾ ನಲಿಯುವ ನಮ್ಮ ಬೆಳಗಾವಿಯ ಕೋಗಿಲೆಯಂತೆ ಕರೆಯಬಹುದು. ಪ್ರತಿಭಾ ಅವರ ನಮ್ಮ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದರ, ಬಹಳ ಮಹತ್ವದ ಘಟ್ಟ ಪಡ್ಕೋತದ್ದು. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿ, ಸಮಾಜದವರು, ಗುರು ಹಿರಿಯರು ಎಲ್ಲರಿಂದ ಒಂದೊಂದು ಸಂಸ್ಕಾರ ನಾವು ಪಡ್ಕೋತೀವಿ. ನೀವು ಪ್ರತಿಭಾ ಅವರ ಇಲ್ಲಿವರೆಗೆ ನೀವು ಬಂದಿರಲ್ಲ, ಆ ಸಂಸ್ಕಾರ, ಒಳ್ಳೆ ಸಂಸ್ಕಾರ ನಿಮ್ಮನ್ನ ಅತ್ಯುತ್ತಮ ಶಿಖರಕ್ಕೆ ಇರಿಸ್ಯದ. ಅಂದ್ಮೇಲೆ ನಿಮ್ಮ ಹುಟ್ಟು ಬಾಲ್ಯ ಹೇಳ್ರಲ್ಲ, ತಂದೆ ತಾಯಿ. ನಾ ಹುಟ್ಟಿದ್ದು ಬೆಳಗಾವ್ ಕಕ್ಕ, ಇಲ್ಲೇ ಮೆಟ್ಗುಡ್ ಹಾಸ್ಪಿಟಲ್. ಆಮೇಲೆ ನಮ್ಮಪ್ಪ ತಹಶೀಲ್ದಾರ್. ಊರು ಟ್ರಾನ್ಸ್ಫರ್ ಹಾಕೊಂತ ಹೋಗಿತ್ತು. ಮೂಲ ಊರು ಹಾವೇರಿ. ಆಮೇಲೆ ಇಲ್ಲಿ ಖಾನಾಪುರಕ್ಕೆ ಟ್ರಾನ್ಸ್ಫರ್ ಆದ ಕೂಡ್ಲೆ ಇಲ್ಲೇ ಬಂದು ಉಳಿದ್ರ. ನಮ್ಮ ತಾಯಿ ಮನಿ ಖಾನಾಪುರ. ಇಲ್ಲಿ ಮಾಮಾಗಳದು ನಿಮ್ಮ ಅಮ್ಮನ್ ತವ್ರ ಮನಿ ಖಾನಾಪುರ. ಅಮ್ಮನ್ ತವ್ರ ಮನಿ ಖಾನಾಪುರ. ಮಾಮಾಗಳು ಅದು ಎಲ್ಲ ಇಲ್ಲೇ ಇದ್ರು. ನಮ್ಮಪ್ಪಾಗ ಇಬ್ರು ಅಣ್ತಮ್ರ. ಒಬ್ರು ಚಿತ್ರದುರ್ಗ ಮಠಕ್ಕ ಜಗದ್ಗುರುಗಳು. ಆಮೇಲೆ ದೊಡ್ಡ ಸಂಸ್ಕಾರದ ಮಂತನಕ್ಕ. ಹಾ ರೀ. ಆಮೇಲೆ ಇಲ್ಲಿ ನಂದಗಡ್ ಮಠಕ್ಕ ಪಾಲಾಕ್ಷ ಸ್ವಾಮಿಗಳು ಗೋಲ್ಡ್ ಮೆಡಲಿಸ್ಟ್ ಅವ್ರು, ಸಂಸ್ಕೃತ ಗೋಲ್ಡ್ ಮೆಡಲಿಸ್ಟ್, ಕಾಶಿ ಯೂನಿವರ್ಸಿಟಿ. ಅಲ್ಲಿ ಅವರು ನಮ್ಮ ತಾಯಿ ಅಣ್ಣ, ಸೋದರ ಮಾವ. ಹಂಗಾಗಿ ಇಲ್ಲಿ ಎಲ್ಲಾ ಕಡೆ ಮಠದಾಗನ ಬೆಳೆದವ್ರು ನಾವು. ಹೆಚ್ಚಾಗಿ ಸೂಟಿ ಬಿಟ್ಟು ಕೂಡ್ಲೆ ಅದು ಅಲ್ಲಿ ಹೋಗಿ 2 ತಿಂಗಳ 3 ತಿಂಗಳು ಮಠದಾಗ ಸೇವಾ ಮಾಡ್ತಿದ್ರಿ. ಎಲ್ಲಾ ಸೇವಾ ಮಾಡ್ತಿದ್ವಿ, ಗುಡಿ ಪೂಜಾ ಹಿಡ್ಕೊಂಡು ಎಲ್ಲಾ ಮಾಡ್ತಿದ್ವಿ ಕಾಕ. ಹಂಗಾಗಿ ಸಂಸ್ಕಾರ ಅಲ್ಲಿಂದನ ಬಂದದ್ದು ನಮಗ. ತಂದೆ ತಾಯಿ ಆತು. ಮತ್ತೆ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಎಲ್ಲಿ? ಪ್ರಾಥಮಿಕ ಶಿಕ್ಷಣ ಖಾನಾಪುರದಾಗ ಆತ. ಮುಂದೆ ತನಕ ಆತ ಖಾನಾಪುರ ಒಳಗ 6ನೇವರೆಗೂ. ಮುಂದೆ ಕೇಂದ್ರೀಯ ವಿದ್ಯಾಲಯ ಬೆಳಗಾವಿ. ಅಂದ್ರೆ ಇಲ್ಲಿ ಅಷ್ಟ್ರಾಗಿ ನಿಮ್ಮ ಫಾದರ್ಗೆ ವರ್ಗಾವಣೆ ಆಯ್ತೇನ? ವರ್ಗಾವಣೆ ಖಾನಾಪುರಕ್ಕ ಇತ್ತು. ಅಲ್ಲಿಂದ ರಿಟೈರ್ಮೆಂಟ್ ಆತ ಅವ್ರಿಗೆ. ಬೆಳಗಾವ್ಕ ನನಗ ಇಲ್ಲ, ಇಲ್ಲಿ ಬಿಟ್ಟು ಕರ್ಕೊಂಡ್ ಹೋಗಿದ್ರು. ಟ್ರಾವೆಲಿಂಗ್ ಮಾಡ್ತಿದ್ದೆ. ದಿನಾ ಟ್ರಾವೆಲಿಂಗ್ ಮಾಡೋದು? ದಿನಾ ಜೀಪ್ನಾಗ ಬಂದ್ ಕರ್ಕೊಂಡ್ ಬಂದ್ ಬಿಡ್ತಿದ್ರು, ಕರ್ಕೊಂಡ್ ಹೋಗ್ತಿದ್ರು. ಕೇಂದ್ರೀಯ ವಿದ್ಯಾಲಯದೊಳಗೆ SSLC ತನಕ ಆತು. ಅದ್ರ ಮುಂದಿನ ಶಿಕ್ಷಣ ಲಿಂಗರಾಜ್ ಕಾಲೇಜ್ ಬೆಳಗಾವಿ. ಇಲ್ಲಿ ನಾ ಡಿಗ್ರಿ ಮಾಡಿದೆ. ಏನಾಯ್ತು ಡಿಗ್ರಿ? ಅಲ್ಲಿ ಬಿಕಾಮ್ ಮಾಡಿದೆ. ಲಿಂಗರಾಜ್ ಕಾಲೇಜ್ ಒಳಗ ಆತ. ಅದ್ರ 17ನೇ ವರ್ಷಕ್ಕ ನನ್ ಮದ್ವೆ ಆಗ್ಬಿಡ್ತು. ಬಹಳ ಲಘು ಆತಲ್ಲ? ಹೂನ್ರಿ ಕಾಕ. ಕಾರಣ ಏನು ಅಷ್ಟು ಲಘು ಮಾಡ್ಲಿಕ್ಕೆ? ತಂದೆ ಡಯಾಬಿಟಿಕ್ ಇದ್ರು, ಅವ್ರಿಗೆ ಬೆಡ್ ಸೋರೈಸಿಸ್ ಆಯ್ತು. ಹೌದೇನು? ಆಮೇಲೆ ಮಮ್ಮಿಗ ಇಸೋಫಿಗಸ್ ಕ್ಯಾನ್ಸರ್ ಆಗಿತ್ತು. ಹಂಗಾಗಿ ಲಘುನ ಮದ್ವಿ ಮಾಡೋಣ ಅಂತ ಹೇಳಿ ಸೋದರ ಮಾವಗ ಕಣ್ಣು ಮುಂದೆ ಮದುವೆ ಆಗ್ಲಿ ಅಂತ ಸೋದರ ಮಾವಗ ಮದ್ವಿ ಮಾಡಿದ್ರ. ಸಂತೋಷ ಆತಲ್ಲ. ಕಳ್ಳ ಬಳ್ಳಿ ಒಳಗ್ ಮದುವೆ ಆಗ್ಯದ. ಮುಖ್ಯ ನಿಮ್ಮ ಅಪ್ಪನ ಅಮ್ಮನ ಮಾತ್ ಕೇಳಿಯಲ್ಲ. ಈಗ ಯಾರು ಹಿಂಗ್ ಕೇಳಂಗಿಲ್ಲ. ಈಗ ಯಾರು ಕೇಳಂಗಿಲ್ಲ. ವೈಯಕ್ತಿಕ ನಿರ್ಧಾರ ಅಂತಾರಿ. ಅವಾಗ ಮದ್ವಿ ಮದ್ವಿ ಅಂದ್ರೆ ಏನ್ ಗೊತ್ತಾ ಇರ್ಲಿಲ್ಲ. ಗೊತ್ತಿಲ್ಲ. ಮಾಡಿದ್ರು. ಆಮೇಲೆ ಆದ್ರೂ ನನಗ ನಮ್ ಸೋದರ ಮಾವ್ ಕಲ್ಸಿದ್ರು. MA ಲಿಟ್ರೇಚರ್ ಮಾಡ್ಸಿದ್ರು. ಮಗು ಹುಟ್ಟಿದ್ಮೇಲೆ ಮತ್ತೆ ಮೈಸೂರು ಯೂನಿವರ್ಸಿಟಿಯಿಂದ MA ಲಿಟ್ರೇಚರ್ ಮಾಡ್ಸಿದ್ರು. ಆತಲ್ಲ. ಮತ್ತೆ ಅವ್ರಿಗೆ ಎಷ್ಟು ಅಭಿಮಾನ ಅಲ್ಲ, ಈಕಿ ಓದ್ಲಿ ಅಂತ ಹೇಳುದು. ಹಂಗ ಸಹಕಾರ ಕೊಡೋ ಗಂಡಂದ್ರ ಬೇಕಾಗ್ತದ. ಅಂದ್ರೆ ಮದುವೆ ಏನಂದ್ರೆ ಒಮ್ಮತದಿಂದ ಆಗಿದ್ ಮದುವೆ. ಹೌದೌದ್ರಿ. ನಾವು ಅರೇಂಜ್ಡ್ ಅಂತೀವಲ್ಲ, ನಾವು ಎಲ್ಲಾರು ಹಿರಿಯರು ಬಹಳ ಸಂತೋಷ ಅನ್ನಿಸ್ತದ ಈ ಅರೇಂಜ್ಡ್ ಮ್ಯಾರೇಜ್ ಇದ್ರೆ. ಆಮೇಲೆ ಈಗ ನಿಮ್ದು ಗಾಯಕಿ ಹಾಡೋದು ಯಾವಾಗ ನಿನ್ ಚಾಲು ಆತು? ನಾ 3 ವರ್ಷದಕ್ಕಿದ್ದಾಗಿಂದ. ಅವಾಗೇನ ನಿಮ್ಮನಾಗ ಅಜ್ಜ ಅಜ್ಜಿ ಹಿಂಗ ಕೇಳ ಹಾಡ್ತಿದ್ರು? ಇಲ್ಲ, ಅಂದ್ರ ಮಠದೊಳಗ ಇರ್ತಿದ್ವಿ. ಅಲ್ಲೆಲ್ಲ ಜಾತ್ರಿಗದು ಈ ಭಜನಾ ಮಂಡಳ ಅದನ್ನೆಲ್ಲಾ ಕೇಳಿ ನಾ ಹಾಡೋದ್ ನೋಡಿ ನಮ್ಮ ಅಪ್ಪರ ಅಲ್ಲಿ ಬಾಲಿಕೆ ಗುರುಜಿ ಅಂತ ಹೇಳಿ ಖಾನಾಪುರದಾಗಿದ್ರ. ಅವ್ರನ್ನ ಮನಿಗ್ ಕರೆಸಿ ಹಾಡ್ಸಕ್ ಹಚ್ತಿದ್ರು. ಮುಂದ ಅಲ್ಲೇ ಕ್ಲಾಸಿಗೆ ಹೊಂಟೆ ನಾ. ಸ್ವಲ್ಪ 3 ವರ್ಷಕ್ಕೆ ಸ್ಟಾರ್ಟ್ ಆಯ್ತ್ರಿ. ಪ್ರತಿಭಾ ಈಗ ಅಂದ್ರೆ ಒಂದು ವಚನ ಗಾಯನ ಆಗಲಿಲ್ಲ ಈಗ? ಆಯ್ತು ಕಾಕ. ಈ ಒಂದು ಸಂಸಾರಕ್ಕೆ ಸಂಬಂಧಪಟ್ಟದ್ದನ್ನ ಅಕ್ಕ ಮಹಾದೇವಿ ಅವರ ವಚನ. ಅಕ್ಕ ಮಹಾದೇವರೇ ವಚನ. ನನಗಂತೂ ಅವ್ರ ವಚನ ಹಾಡೋದಂದ್ರ ಬಹಳ ಪ್ರೀತಿ. ನಾ ಹುಟ್ಟಿದಲ್ಲಿ
ಸಂಸಾರ ಹುಟ್ಟಿತ್ತು ನಾ ಹುಟ್ಟಿದಲ್ಲಿ, ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು, ನಾ ಹುಟ್ಟಿದಲ್ಲಿ, ನಾ ಹುಟ್ಟಿದಲ್ಲಿ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ನಾ ಹುಟ್ಟಿದಲ್ಲಿ. ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿನಲಿ, ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿನಲಿ ನಾನಿನ್ನ ಮರೆತು ದುಃಖಕ್ಕೀಡಾದೆ, ನಾನಿನ್ನ ಮರೆತು ದುಃಖಕ್ಕೀಡಾದೆ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ನಾ ಹುಟ್ಟಿದಲ್ಲಿ. ನೀ ಕರುಣದಿಂದೆತ್ತಿ ಎನ್ನ ಮರುಹ ವಿಂಗಡಿಸಿ, ನೀ ಕರುಣದಿಂದೆತ್ತಿ ಎನ್ನ ಮರುಹ ವಿಂಗಡಿಸಿ, ನಿನ್ನ ಪಾದ ಕರುಣಿಸಯ್ಯ ಚನ್ನ ಮಲ್ಲಿಕಾರ್ಜುನ, ನಿನ್ನ ಪಾದ ಕರುಣಿಸಯ್ಯ ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ. ನಾ ಹುಟ್ಟಿದಲ್ಲಿ, ನಾ ಹುಟ್ಟಿದಲ್ಲಿ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ನಾ ಹುಟ್ಟಿದಲ್ಲಿ. ಪ್ರತಿಭಾ ಅವರ ಬಹಳ ಚಂದ ವಚನ. ಅಕ್ಕ ಮಾದೇವಿ ತನ್ನ ಅನುಭವದ ಮಾತುಗಳನ್ನು ಹೆಂಗ್ ಹೇಳ್ಯಾರಲ್ಲ ಅವರು. ಹೂನ್ರಿ ಅನುಭವ ಪ್ರತಿಯೊಂದು ವಚನಕ್ಕೂ ಒಂದು ಮೌಲ್ಯತೆ ಅದು. ಹೂನ್ರಿ. ಅಕ್ಕ ಮಾದೇವಿ ವಚನ ಬಹಳ ಚಂದ ಹಾಕಿದ್ರೆ. ಹೌದ್ರಿ. ಕದಳಿ ಎಂಬುದು ತನು ಅಂತ ಹೇಳ್ತೀವಿ, ಗುರುಪಾದ ತೀರ್ಥವೇ ಅಂತ ಹೇಳ್ತೀವಿ, ಒಂದು ಎರಡು ಬೆಟ್ಟದ ಮೇಲೊಂದು, ಪ್ರತಿಯೊಂದಕ್ಕೂ ಒಂದೊಂದು ಮೌಲ್ಯತೆ ಅಡಿಗೆದ. ಇಡೀ ನಮ್ಮ ಜೀವನದ ಸಂಸಾರನೇ ಅಡಿಗೆದ ಅಕ್ಕ ಮಾದೇವಿ ವಚನ. ನನಗೆ ಭಾಷೆ ಇರ್ತಾವ. ಈಗ ಹಾಡಿದ್ದೇನದಲ್ಲ ಶಿವರಂಜನಿ ರಾಗ ಅಂತ ಹೇಳ್ತೀವಿ ನಾವು. ಇದಕ್ಕೆ ಇನ್ನೊಂದು ಹೆಸರು ಚಾಂದ್ ರಾಗನು ಅಂತ ಕರಿತೀವಿ. ಬಹಳ ಚಂದ ರಾಗ, ಗಂಭೀರ ಪ್ರಕೃತಿ ರಾಗ ಇದು, ಬಹಳ ಚಂದ ಆತು. ಆಮೇಲೆ ನೀವು ಕಲೀಲಿಕ್ಕೆ ನೀವು ಸಂಗೀತ ಇದ್ರ? ಹಾ, ಕಲಿಯಾಕತ್ತೆ. ಮುಂದ ಮೊದಲ ಪ್ರಥಮ ಗುರುಗಳು ಯಾರು? ಪ್ರಥಮ ಗುರುಗಳು ವಾಲಿಕೆ ಗುರುಜಿ, ಅಲ್ಲೇ ಖಾನಾಪುರದಾಗ. ಖಾನಾಪುರದೊಳಗ. ಆಮೇಲೆ ಇಲ್ಲಿ PUC ಬಂದ್ಮೇಲೆ ಇದ್ದಾರ ಗುರುಗಳು ಖಾನಾಪುರ? ಇಲ್ಲ. ಅದಾದ್ಮೇಲೆ ಇಲ್ಲಿ ರಾಮಬಾವು ಬಿಜಾಪುರ ಗುರುಜಿ. ನಮ್ ಕರ್ನಾಟಕ ಕುಲ ತಿಲಕ ಅಂತ ಹೇಳ್ತೀವಿ, ಕರ್ನಾಟಕ ಕಲಾ ತಿಲಕ. ನಮ್ ಗುರುಗಳು ಅವರೇ ಇದ್ರ, ರಾಮಬಾವು ಬಿಜಾಪುರ ಅವರು, ದಿಗ್ಗಜರ ಅವರು. ದಿಗ್ಗಜರ ಅವ್ರ ಹತ್ರ ಕಲಿತಿದ್ದೆ. ಮುಂದ್ ಮದುವೆ ಆದ್ಮೇಲೆ ನನಗ ಹಾಡಕ ಅವಕಾಶ ಸಿಗ್ಲಿಲ್ಲ. ಸಂಸಾರ ಬಂಧನ ಮತ್ತ ಅವ್ರ ಮನಿಯೊಳಗ ಹಾಡೋದು ಅಂತಂದ್ರ ಅಷ್ಟು ಮಂತನ ಬಂದಿದೇನ ಹಾಡ್ತಿ ಹೋಗಂತ. ಆ ಕಡೆ ಅದ್ರಾಗ ನಮ್ಮ ಯಲ್ಬುರ್ಗಾ ಕೊಪ್ಪಳ ಇವ್ರದೆಲ್ಲ ಯಲ್ಬುರ್ಗಾ ರೀ. ಆ ಕಡೆ ನಮ್ದು ದೊಡ್ಡ ಮಠ, ಅಲ್ಲಿ ಮಠಕ್ ನಾವ್ ಹಾಡಕ್ ಕರೆಸ್ತೇವಿ, ನೀ ಏನ್ ಹಾಡ್ತಿ? ಹೌದು. ಹಂಗಾಗಿ ಹಾಡೋರ್ ಬ್ಯಾರೆ ಇರ್ತಾರ, ಅವ್ರನ್ನ ಕರೆಸ್ತೀವಿ ಅಂತಾರ. ಹಂಗಾಗಿ ನನಗೊಂದ್ 20 ವರ್ಷ ಹಾಡ್ ಅನ್ನೋದು ಸ್ಟಾಪ್ ಆಗ್ಬಿಡ್ತಾನ. ಅಲ್ಲಿ ತವ್ರ ಮನ್ಯಾಗಿದ್ದಾಗ ಭರತನಾಟ್ಯಂ ಕಲ್ತಿದ್ದೆ, ಗಂಧರ್ವ ವಿದ್ಯಾ ಪರೀಕ್ಷೆಗಳಾಗ್ಯಾವ. ಆಮೇಲೆ ಎರಡಕ್ಕೂ ಇದು ಸಂಗೀತ ಮತ್ತ ನೃತ್ಯ ಎರಡರದ್ದು ಸೀನಿಯರ್ ಪರೀಕ್ಷೆ ಆಗಿದ್ದು. ಕರೆ ಇಲ್ಲಿ ಬಂದ್ಮೇಲೆ ಎಲ್ಲಾ ರಿಸ್ಟ್ರಿಕ್ಷನ್. ಶಿಕ್ಷಣ ಎಲ್ಲಿವರಿತು? ಮುಂದ ಈಗ ನನ್ ಮಗ ಹುಟ್ಟಿದ್ಮೇಲೆ, ಅವ 6ನೇತ್ತೆ ಇದ್ದಾಗ ಇವ್ರ ಶೈಲೇಜಾ ಬಿಂಗೆ ಅವ್ರು ಮೊದ್ಲ ನನಗ ಇನ್ನು ಡಿಗ್ರಿಗಿದ್ದಾಗನ ಇವ್ರು ಶಕುಂತಲಾ ಮೂಲಿಮನಿ ಅನ್ನೋರು, ಶಕುಂತಲಾ ಮೂಲಿಮನಿ ಗೊತ್ತಾಯ್ತು. ಅವ್ರು ನನಗ ಲಿಂಗಾಯತ್ ಮಹಿಳಾ ಸಮಾಜದ ಮೆಂಬರ್ ಮಾಡಿದ್ರು, ಸದಸ್ಯ ಮಾಡಿದ್ರು. ಅಲ್ಲಿ ಕರ್ಕೊಂಡ್ ಹೋದ್ರು 1-2 ಸಲ. ಆಮೇಲೆ ಇವ್ರು ಬೇಡ, ನೀ ಏನ್ ಹೋಗೋದ್ ಬೇಡ ಅಂದ್ರು. ಆಮೇಲೆ ಜಾಬ್ ಮಾಡಕ್ಕೂ ಅವಕಾಶ ಇರ್ಲಿಲ್ಲ. ಸುಮ್ನೆ ಏನ್ ಕಲಿ ಆದ್ರ ನೀ ಜಾಬ್ ಮಾಡೋದಿಲ್ಲ ಅಂತ ಹೇಳಿ ಅಂದಿದ್ರು. KS ಬರ್ದಿದ್ದೆ, ಅದು ಪಾಸ್ ಆಗಿತ್ತು. ಆಗಿತ್ರಿ, ಆದ್ರ ಹೋಗಾಕ್ ಕೊಡ್ಲಿಲ್ಲ ನನಗೆ. ಆಮೇಲೆ ಇಲ್ಲಿ ಏನ್ ಮಹಿಳಾ ಸಮಾಜಕ್ಕ ನನ್ ಮಗ ಆಮೇಲೆ ನಂದೆಲ್ಲ ಹಾಡೋದದು ಕೇಳಿ
ಅವ್ರ ಸ್ಕೂಲ್ನಾಗ ಅವ್ನು ಬಿಡಾಕ್ ಹೋದಾಗ ನಾ ಒಂದೆರಡು ಸಲ ಹಾಡಿದ್ದನ್ನು ಕೇಳಿ ಅವ್ರ ಟೀಚರ್ಗಳು ನನಗೆ ಇಲ್ಲೇ ನೀನು ಯಾಕೆ ಕಲ್ಸೋದಿಲ್ಲ ಅಂಥೇಳಿ ಆಫರ್ ಕೊಟ್ರು. ಅವಾಗ ನನ್ನ ಮಗಗ ಇಷ್ಟೆಲ್ಲ ಆಯ್ತು ಮಮ್ಮ ನೀ ಯಾಕೆ ಹೋಗೋದಿಲ್ಲ ಅನ್ನಕತ್ತ. ಮಗನು ಮಗ ಹೇಳಕತ್ತ ಕಡೆಗೆಲ್ಲ ತನ್ನ ಫ್ರೆಂಡ್ಸ್ ತಾಯಂದಿರ್ ನೋಡ್ತಿದ್ದಲ್ರಿ. ನೋಡ್ತಿದ್ದಲ್ಲ ಅವನು ಈಗಿನವನಲ್ಲ. ಹಾನ್ರಿ. ಆಮೇಲೆ ಜಗಳಾಡಿ ಇಲ್ಲ ಮಮ್ಮ ನೀ ಮತ್ ಕಂಟಿನ್ಯೂ ಮಾಡು ಅಂತ ಹೇಳಿ ಒಂದು ಒಳ್ಳೆ ಅವಕಾಶ ಬಂತು. ಆಮೇಲೆ ಇಲ್ಲಿ ಮಹಿಳಾ ಇದು ಒಂದು ಕಾಂಪಿಟೇಷನ್ಗೆ ಹೋದಾಗ ನಾ ಹಾಡೋದ್ ನೋಡಿ ಬಿಂಗೆ ಆಂಟಿ ಬಂದಿದ್ರಲ್ಲ, ಅವ್ರು ನೀ ನನ್ ಜೊತೆಗ್ ಬಾ, ನಾನ್ ಮಹಿಳಾ ಸಮಾಜ್ ಮೆಂಬರ್ ಆಗಿ ಒಂದ್ಸರ್ತಿ ಬರೋದಿಲ್ಲಲ್ಲ ಅಂತ ಅಲ್ಲಿ ಕರ್ಕೊಂಡ್ ಹೋಗಿ ಹಾಡಕ್ ಹಚ್ಚಿದ್ರ. ಮುಂದ ಅಲ್ಲಿಂದ 1 ವರ್ಷಕ್ಕಂದ್ರ ನನ್ನ ಸೆಕ್ರೆಟರಿ ಮಾಡಿದ್ರು ಅಲ್ಲಿ ಮಹಿಳಾ ಸಮಾಜಕ್ಕ ಅಧಿಕಾರ ಕೊಟ್ಟ ಬಿಟ್ರು ಅವ್ರು 1 ವರ್ಷದಾಗ. ಆಮೇಲೆ ಅಲ್ಲಿ ಸ್ಟೇಜದ್ದೆಲ್ಲ ಶುರು ಆತ. ಈಗ 6 ವರ್ಷ ಆತ. ಜವಾಬ್ದಾರಿ ಬಿತ್ತಲ್ಲ ಅಲ್ಲಿ. 2017 ದಿಂದ ಮತ್ ಶುರು ಆತ. ಇನ್ನೊಂದು ಹಾಡ್ತಿ ಪ್ರತಿಭಾ ಅಂದ್ರ ಹಾಡ್ತೀನಲ್ರಿ ಕಲಾವತಿ ರಾಗದ ಬಂಗಾರದೆಲೆಯ ಬೇಂದ್ರೆ ಅವ್ರ ಹಾಡು. ಬೇಂದ್ರೆ ಅವ್ರ ಬಂಗಾರದೆಲೆಯ ಮೇಲೆ ತಂಗಾಳಿ ತೀಡಿ ಬಂತು, ಸಂಗಾತಿ ನಿನ್ನ ನೆನಪು ನನ್ನೆದೆಗೆ ತಂಪ ತಂತು. ಬಂಗಾರದೆಲೆಯ ಮೇಲೆ ತಂಗಾಳಿ ತೀಡಿ ಬಂತು, ಸಂಗಾತಿ ನಿನ್ನ ನೆನಪು ನನ್ನೆದೆಗೆ ತಂಪ ತಂತು. ಸಂಗಾತಿ ನಿನ್ನ ನೆನಪು ನನ್ನೆದೆಗೆ ತಂಪ ತಂತು. ಬಂಗಾರದೆಲೆಯ ಮೇಲೆ ತಂಗಾಳಿ ತೀಡಿ ಬಂತು, ಆ ಶುಕ್ರ ತಾರೆ ನಕ್ಷತ್ರ ಧಾರೆ ಧರೆಗೇರಿ ಏರಿ, ಆ ಶುಕ್ರ ತಾರೆ ನಕ್ಷತ್ರ ಧಾರೆ ಧರೆಗೇರಿ ಏರಿ. ಸೌಂದರ್ಯ ರಾಶಿ ಸೃಷ್ಟಿಯಲ್ಲಿ ಕೂಡಿ ಸಾಗಿದೆಯೋ ತೇಲಿ ತೇಲಿ, ಸೌಂದರ್ಯ ರಾಶಿ ಸೃಷ್ಟಿಯಲ್ಲಿ ಕೂಡಿ ಸಾಗಿದೆಯೋ ತೇಲಿ ತೇಲಿ, ಸಾಗಿದೆಯೋ ತೇಲಿ ತೇಲಿ. ಬಂಗಾರದೆಲೆಯ ಮೇಲೆ ತಂಗಾಳಿ ತೀಡಿ ಬಂತು, ಆ ಹೊನ್ನ ಬಣ್ಣ ನನ್ನೆದೆಯ ಕಣ್ಣ ಇನಿದನಿಗೆ ತಾಗಿ ತಾಗಿ, ಆ ಹೊನ್ನ ಬಣ್ಣ ನನ್ನೆದೆಯ ಕಣ್ಣ ಇನಿದನಿಗೆ ತಾಗಿ ತಾಗಿ. ನನ್ನ ಹೃದಯ ವೀಣೆ ನಿನ್ನ ಹೃದಯ ಮೀಟಿ ಅದು ರಾಸರಾಗಮಾಲೆ, ನನ್ನ ಹೃದಯ ವೀಣೆ ನಿನ್ನ ಹೃದಯ ಮೀಟಿ ಅದು ರಾಸರಾಗಮಾಲೆ, ಅದು ರಾಸರಾಗಮಾಲೆ. ಬಂಗಾರದೆಲೆಯ ಮೇಲೆ ತಂಗಾಳಿ ತೀಡಿ ಬಂತು, ಅಲ್ಲಿಹನು ಒಬ್ಬ ಜಗಕ್ಕೆಲ್ಲ ಕಾವ ಅದಕ್ಕಿಲ್ಲ ಸಾವು ಸಾವು, ಅಲ್ಲಿಹನು ಒಬ್ಬ ಜಗಕ್ಕೆಲ್ಲ ಕಾವ ಅದಕ್ಕಿಲ್ಲ ಸಾವು ಸಾವು. ಬದುಕನ್ನು ಅರಿತು ಬಂಗಾರ ತೊರೆದು ಬೆರೆತಾಗ ನಾವು ನೀವು, ಬದುಕನ್ನು ಅರಿತು ಬಂಗಾರ ತೊರೆದು ಬೆರೆತಾಗ ನಾವು ನೀವು, ಬೆರೆತಾಗ ನಾವು ನೀವು. ಬಂಗಾರದೆಲೆಯ ಮೇಲೆ ತಂಗಾಳಿ ತೀಡಿ ಬಂತು, ಸಂಗಾತಿ ನಿನ್ನ ನೆನಪು ನನ್ನೆದೆಗೆ ತಂಪ ತಂತು. ಸಂಗಾತಿ ನಿನ್ನ ನೆನಪು
ನನ್ನೆದೆಗೆ ತಂಪ ತಂತು. ಪ್ರತಿಭಾ ಕಳ್ಳಿಮಠ ಅವರ ಅದ್ಭುತವಾಗಿ ಹಾಡಿದಿರಿ. ಕಾಕ ನಿಮ್ಮಂತ ದಿಗ್ಗಜರ ಮುಂದ ಇಲ್ಲಿ ನಾ ಕುಂತ ಹಾಡಾಕತ್ತೇನಲ್ಲ, ಅದು ನನ್ನ ಭಾಗ್ಯ ಸೌಭಾಗ್ಯ. ಅಗ್ದಿ ಮಧುರ ಧ್ವನಿ. ಜ್ಞಾನಪೀಠ ಪ್ರಶಸ್ತಿ ವಿಜೇತರು ದತ್ತಾತ್ರೇಯ ಬೇಂದ್ರೆ ಅವರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಅಂತ ಹೇಳ್ತೀವಿ. ಅಂಬಿಕಾ ತನಯ ದತ್ತ ಅಂತ ಹೇಳಿವಿ. ನಮ್ಮ ಹತ್ತಿರದ ಧಾರವಾಡದವರು, ಶಬ್ದ ಗಾರುಡಿಗ. ಅವ್ರದ್ದು ಯಾವುದೇ ಹಾಡಾಗ್ಲಿ ಬಹಳ ಚಂದ ಇರ್ತದೆ. ಕೇಳುಗರೆ, ಶ್ರೀಮಾತೆ ಶಾರದಾದೇವಿಯರ ಶ್ರೀನುಡಿ ಇಂತಿದೆ: ಶರಣಾಗತಿ. ಈ ಜಗತ್ತು ಭಗವಂತನದು. ಅವನು ನಮ್ಮನ್ನು ಎಲ್ಲೇ ಇಡಲಿ, ಏನೇ ಮಾಡಲಿ, ನಾವು ಅದನ್ನು ಸಮಾಧಾನದಿಂದ ತೆಗೆದುಕೊಳ್ಳಬೇಕು. ಶ್ರದ್ಧಾ ಭಕ್ತಿಗಳಿಂದ ನಾವು ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗಬೇಕು. ಮತ್ತೆ ಮತ್ತೆ ಕರೆಯುವುದರಿಂದ ಭಗವಂತನಿಗೆ ನಮ್ಮ ಮೇಲೆ ಕರುಣೆ ಉಂಟಾಗುತ್ತದೆ. ಆಗ ನಾವು ಅವನಿಗೆ ಆತ್ಮೀಯರಾಗುತ್ತೇವೆ. ಈ ಪ್ರೀತಿಗಾಗಿಯೇ ಇರುವ ಪ್ರೀತಿ ಬೇರೆಯವರ ಕಣ್ಣಿಗೆ ಬೀಳಬೇಕಾಗಿಲ್ಲ. ಭಗವಂತ ನಮ್ಮವನೇ, ಅವನೊಂದಿಗೆ ನಮ್ಮದು ಶಾಶ್ವತವಾದ ಸಂಬಂಧ. ಅವನು ಎಲ್ಲರಿಗೂ ಸೇರಿದವನು. ವ್ಯಕ್ತಿಯು ತನ್ನ ಹಂಬಲಕ್ಕೆ ತಕ್ಕಂತೆ ಅವನನ್ನು ಕಂಡುಕೊಳ್ಳುತ್ತಾನೆ. ಭಗವಂತನನ್ನು ಕಾಣದಿದ್ದರೂ ಆತನನ್ನು ನಮ್ಮವನೆಂದೇ ಪರಿಗಣಿಸಿ ಕರೆಯಲು ಸಾಧ್ಯವಾದರೆ ಅದೇ ಅವನ ಕೃಪೆ. ಮತ್ ನೀವೆಲ್ಲ ಸಂಗೀತ ಕಲಿಲಿಕ್ಕೆ ಆರಂಭ ಮಾಡಿದ್ರಿ? ಈಗ ಸದ್ಯಕ್ಕೆ ನಾನು ಇದು KLE ಸಂಗೀತ ವಿದ್ಯಾಲಯದಿಂದ ಸುಗಮ ಸಂಗೀತ ಮಾಡಿದೆ. ಅದೆಷ್ಟು ವರ್ಷದ್ದು? 1 ವರ್ಷದ್ದು. 1 ವರ್ಷದ್ದು. ಅಲ್ಲಿ ಯಾರ್ಯಾರು ಗುರುಗಳು ಇದ್ರೆ? ಅಲ್ಲಿ ನಮ್ಗ ಡಾಕ್ಟರ್ ಸುನೀತಾ ಪಾಟೀಲ್ ಪಾಟೀಲ್ ಅವ್ರ ನಾನು ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿ ಹಚ್ಚಿದ್ದೆ. ಬಾ ಪ್ರತಿಭಾ ಚಂದ ಹಾಡ್ತಿ, ಒಂದ್ ಸ್ವಲ್ಪ ಪಾಲಿಶಿಂಗ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗಿ. ಅಂದ್ರೆ ಶಿಕ್ಷಣ ಅನ್ನೋದು ಬೇಕೇ ಅಲ್ಲ. ಎಲ್ಲರೂ ಹಾಡ್ತಿರ್ತಾರೆ. ಅದಕ್ಕೊಂದು ತರಬೇತಿ ಪಡೆದ ನಂತರ ಆ ಹಾಡಿನ ಬೆಲೆನೇ ಬೇರೆ ಆಗ್ತದೆ, ಆ ಹಾಡಿನ ಮೌಲ್ಯ ಬೇರೆ ಆಗ್ತದೆ. ಅದಕ್ಕೆ ಏನಾಗ್ತದಲ್ಲ, ಸ್ವರ ಸಿಗ್ತದ, ತಾಳ ಸಿಗ್ತದ, ಲಯ ಸಿಗ್ತದ, ಭಾವ ಸಿಗ್ತದ. ಮತ್ ನಾವು ಆ ಶೃಂಗಾರ ಪ್ರಧಾನ ಇದ್ರೆ ಆ ಪ್ರಕಾರ ಹಾಡ್ತೀವಿ, ಆ ಸ್ವರದ ಲಕ್ಷಣ ಪ್ರಕಾರ ಹಾಡ್ತೀವಿ. ತರಬೇತಿ, ಸಂಗೀತ ತರಬೇತಿ ಎಲ್ಲರಿಗೂ ಬೇಕೇ. ಅದ ಸಣ್ಣ ಹುಡುಗಿದ್ದಾಗಿಂದ ಕಲ್ತದ್ದು ಈಗಿದ್ನಕ್ ಬಹಳ ವ್ಯತ್ಯಾಸದಲ್ಲ, ಬಹಳ ವ್ಯತ್ಯಾಸ ಐತಿ. ಮತ್ತೆ ಯಾರು ಗುರುಗಳು ಇದ್ರು? ಆಮೇಲೆ ದುರ್ಗಾ ಡಾಕ್ಟರ್ ದುರ್ಗಾ ನಾಡ್ಕರ್ಣಿ ಅವರು, ಆಮೇಲೆ ಯಾದವೇಂದ್ರ ಸರ್, ಸಾಬಣ್ಣವರ್ ಸರ್. ಈಗ ಸದ್ಯಕ್ಕೆ ರಾಹುಲ್ ರಾಜುರ್ಕರ್ ಅವರು ಇದ್ರು. ಅವಾಗ HOD ಇದ್ರಿ, HOD. ಹೌದ್ರಿ. ಆಮೇಲೆ 1 ವರ್ಷಕ್ಕೆ ಬಿಟ್ಟು ಹೋದ್ರ. ನಾವು ಡಿಪ್ಲೊಮಾ ಮಾಡೋ ಹೊತ್ತಿಗೆ ಬಿಟ್ಟು ಹೋದ್ರ ಅವ್ರು. ಈಗ ಮುಂದುವರ್ಸಿರ ಶಿಕ್ಷಣ ವರ್ಷ. ಈಗ ಯಾವ್ದು ನಡೆದದ? ಈಗ ಡಿಪ್ಲೊಮಾ 2nd ಇಯರ್ ನಡೆದೈತ್ರಿ. 2nd ಇಯರ್. ಅದು ಎಷ್ಟು ವರ್ಷದ್ದು? ಅದು 2 ವರ್ಷದ್ದು. 2 ವರ್ಷದ್ದು. ಅದೊಂದು ಮಾಡೇಬೇಕು. ಹಿಂಗಿದ್ರೆ ಪ್ರತಿಭಾ ಅವರ, ನೀವೇನಿದೆಲ್ಲ ಹಾಡ್ಲಿಕ್ಕೆ ಹತ್ತಿರಲ್ಲ, ಈ ಹಾಡಿನ ಜೊತೆಗೆ ಸಾಮಾಜಿಕ ಚಟುವಟಿಕೆ ಮಾಡ್ತೀರೇನ? ಹೌದ್ರಿ, ಮಾಡ್ತೀನಿ. ಹೇಳ್ರಲ್ಲ ಇದ್ರೆ. ವೀರಶೈವ ಮಹಾಸಭಾದ ನಾನು ಎಕ್ಸಿಕ್ಯೂಟಿವ್ ಕಮಿಟಿ ಒಳಗದೇನೆ. ಆಮೇಲೆ ಇದು ಲೇಖಕಿಯರ ಸಂಘದ ಕೋಶಾಧ್ಯಕ್ಷ ಅಂತ ಈ ಸದ್ಯಕ್ಕೆ ಇದ್ದೀರಿ? ಸದ್ಯಕ್ಕೆ ಅದೇನೆ. ಅಧ್ಯಕ್ಷರು ಯಾರಿದ್ದಾರೆ ಈಗ? ಅಧ್ಯಕ್ಷರು ಜಯಶೀಲಾ ಬ್ಯಾಕೋಡ್ ಅವರು. ಜಯಶೀಲಾ ಬ್ಯಾಕೋಡ್ ಅವರು. ಸೆಕ್ರೆಟರಿ ಭಾರತಿ ಮಠದವರು. ಕಾರ್ಯದರ್ಶಿ ಇದ್ದಾರೆ. ಎಲ್ಲಾ ಇಂತ ದಿಗ್ಗಜರು ಕೆಲಸ ಮಾಡಕ್ ಸಿಗಾಕತ್ತೈತಲ್ರಿ, ಅದ ಒಂದು ಅನುಭವ ಬರ್ತದ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲಿ ಮಂಗಲಾ ಮೆಟಗುಡ್ ಅವ್ರ ಅಧ್ಯಕ್ಷರು, ನಮ್ಮ ಬೆಳಗಾವಿ ಜಿಲ್ಲಾದ ಅಧ್ಯಕ್ಷರು ಅವರು ಶ್ರೀಮತಿ ಮಂಗಲಾ ಮೆಟಗುಡ್. ಅವ್ರ ಬಗ್ಗೆ ಹೇಳ್ರಿ. ನಿಮಗ ಅವ್ರಿಗೆ ಸಂಬಂಧ ಹೆಂಗದ ಹೇಳಿ? ಅವ್ರಗ ಶೈಲೇಜಾ ಬಿಂಗೆ ಅವ್ರ ನನಗ ಅವ್ರಿಗೆ ಪರಿಚಯ ಮಾಡಿಸ್ಕೊಟ್ರು. ಅವ್ರಿಗೆ ನನಗ ಬಹಳ ಅನ್ಯೋನ್ಯತೆ ಬೆಳೀತು. ಮಗಳ ತರ ಟ್ರೀಟ್ ಮಾಡ್ತಾರ ಅವ್ರು. ಹ್ಞೂನ್ರಿ. ಅಂದ್ರೆ ಅವ್ರ ಎಲ್ಲಾ ಕಾರ್ಯಕ್ರಮಗಳು ನನ್ ಮೇಲೆ ಬಿಟ್ಟು ಬಿಡ್ತಾರ. ಆಮೇಲೆ ಅಲ್ಲಿ ನನಗ ಮಹಿಳಾ ಪ್ರತಿನಿಧಿ, ಬೆಳಗಾವಿ ಜಿಲ್ಲಾ ಮಹಿಳಾ ಪ್ರತಿನಿಧಿ ಅಂತ ಹೇಳಿ ತಗೊಂಡ್ರ. ಆಮೇಲೆ ಇಲ್ಲಿ ಏನ್ ಕಾರ್ಯಕ್ರಮ ನಡ್ಯಾಕತ್ರನು ನನ್ ಮೇಲೆ ಬಿಡಾಕತ್ರ ಪೂರ್ತಿ. ಅಂದ್ರೆ ಅಷ್ಟು ವಿಶ್ವಾಸ ಹುಟ್ಟಿ ಬಿಡ್ತು. ನೀವು 100ಕ್ಕೆ 100ರಷ್ಟು ಔಟ್ಪುಟ್ ಕೊಡ್ತೀರಿ, ಯಾವುದೇ ಕಾರ್ಯಕ್ರಮ ಇರ್ಲಿ. ಧನ್ಯವಾದಗಳು. ಕೊಡ್ತೀರಿ. ನಾ ಬೇಕಾದಷ್ಟು ನೋಡಿನಲ್ಲ ಇದ್ರೆ. ಹ್ಞೂನ್ರಿ ಕಾಕ, ನಿಮ್ ಕಣ್ ಮುಂದೆ ನೋಡಿನಲ್ಲ ಇದ್ರೆ. ನನಗ ಸಾಧ್ಯ ಆದಷ್ಟು ಅಂದ್ರೆ ನನ್ನ ಕೈಲಿ ಎಷ್ಟ್ ಆಕೇತ್ ಅಷ್ಟು ನಾನು ಫುಲ್ಫಿಲ್ ಮಾಡಿ ಕೊಡ್ತೇನೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಶ್ರೀಮತಿ ಮಂಗಲಾ ಮೆಟಗುಡ್ ಅವರು ಒಳ್ಳೆ ಕವಿತ್ರಿಯಾಗಿ ಬೇಕಾದಷ್ಟು ಹಾಡುಗಳನ್ನೆಲ್ಲ ಬರೆದ್ರು. ನಿಮ್ಮ ನೇತೃತ್ವದೊಳಗನೆ ಅಲ್ಲ ಹಾಡಿನ ತರಬೇತಿ ಆತು. ಆಮೇಲೆ ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕು ರೂಪಿಸ್ಕೊಟ್ರಿ. ವೇದಿಕೆ ಮೇಲೆ ಏನೇನ್ ಇಡಬೇಕು ಅವನ್ನೆಲ್ಲ ಒಂದು ನಿರ್ದೇಶನ ಹಾಕಿದ್ರಿ. ಅದ್ರೊಳಗ ಗೆದ್ರಿ. ಅವರೇ ವೇದಿಕೆ ಒಳಗೆ ನಿಮ್ ಬಗ್ಗೆ ಬಹಳ ಹೇಳಿದ್ರಲ್ಲ? ಹೌದ್ರಿ, ಅಪ್ಪಾರು ಹೇಳಿದ್ರು. ಮತ್ತೆ ಗುರುಸಿದ್ ಸ್ವಾಮಿಗಳು, ಮುನಿಪುರ ಶ್ರೀ ಗುರುಸಿದ್ ಮಹಾಸ್ವಾಮಿಗಳು ಕಾರಂಜಿ ಮಠ ಅವರೇ ಹೇಳಿದ್ರು. ನಾನು ಕೇಳಿನಿ ಎಲ್ಲ ಇದ್ರ ನಿಮ್ ಬಗ್ಗೆ ಹೇಳಿದ್ರು ಅವ್ರು, ಮಂಗಲಾ ಮೆಟಗುಡ್ ಅವರು. ಮತ್ತೆ ನೀವು ಇನ್ನೇನ್ ಮಾಡ್ಬೇಕಂತೀರಿ? ಇನ್ನ ಸಮಾಜ ಸೇವೆ
ದೇವ್ರು ಏನ್ ಕೊಡ್ತಾನ ಅದನ್ನೆಲ್ಲ ಮಾಡ್ಕೊಂತ ಅದನ್ನೆಲ್ಲ ಹೋಗೋದು ಸ್ವೀಕಾರದಿಂದ ಮಾಡ್ರಿ. ಸ್ವೀಕಾರದಿಂದ. ಅಂದ್ರೆ ಒಂದು ನಿಮ್ಗೊಂದು ಅರವಿಂದ್ ಕುಲಕರ್ಣಿ ಅವರು ಒಂದು ನಾಟಕ ಕರೆದಿದ್ರ, ಅಲ್ಲಿಯೂ ಯಾವ ನಾಟಕ ಅದು? ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಮಾಡಿದ್ರಿ? ಮಾಡಿದ್ವಿ, ಅದು ಸಕ್ಸಸ್ಫುಲ್ ಆಯ್ತ್ರಿ. ಆಯ್ತು. ಒಟ್ ಎಲ್ಲಾ ಕ್ಷೇತ್ರದಾಗೂ ಒಂದೊಂದ್ ಏನಾರೆ ಮಾಡೋದು ಜೀವನ ಅಂದ್ಮೇಲೆ ಒಂದ್ ಎಲ್ಲಾನು ಮಾಡಿ ಮುಗಿಸೋದು. ಅಲ್ಲ, ನಿಮ್ಮ ಹತ್ರ ಒಂದು ಕಲೆ ಇದ್ದಾಗ ಅದನ್ನ ಉಪಯೋಗ ತಗೋಬೇಕು. ಜೀವನ ಸಾರ್ಥಕತೆ ನಿಮ್ಮಿಂದ ಬೇರೆಯವರು ಕಲಿತಾರೆ. ಹಿಂಗದೆ ನಾವು ನಮಗಾಗಿ ನಾವು ಬದುಕಬಾರ್ದು, ಇನ್ನೊಬ್ಬರಿಗಾಗಿ ನಾವು ಬದುಕಬೇಕು. ಇದನ್ನೆಲ್ಲ ಮಾಡಿ ತೋರಿಸ್ಬೇಕು. ಮಾಡಿದಾಗ ಏನಾಗ್ತದ, ನಿಮ್ಮಿಂದ ಒಂದು 4 ಮಂದಿ ರೀ ಇಲ್ಲ ನಾ ಪ್ರತಿಭಾ ಅವ್ರಂಗ ನಾನು ಹಿಂಗ್ ಮಾಡ್ಬೇಕು, ಒಂದು ಬೀಜ ಬಿತ್ತು ಹೋಗ್ತೀರಿ ನೀವು. ಯಾವುದೇ ಕಲಾಕಾರ ತನ್ನಷ್ಟು ತಾ ಮಾಡೋದಿಲ್ಲ, ಸಮಾಜದೊಳಗೆ ತನ್ನದೇ ಆದಂತ ಬೀಜ ಬೀಸ್ತಾನ. ಅದೇ ಇನ್ನೊಬ್ರಿಗೆ ಏನಾಗ್ತದ, ಆಶ್ರಯದ ಒಂದು ನೆರಳಾಗ್ತದ, ಮರ ಆಗ್ತದ, ಬಹಳ ಉಪಯೋಗ ಬೀಳ್ತದ. ಆ ಚಟುವಟಿಕೆ ಒಳಗ ನಮ್ಮ ಹತ್ರ ಶಕ್ತಿ ಇರೋ ತನಕ ನಾವು ಮಾಡ್ಬೇಕು. ಅಪ್ಪ ಒಂದ್ ಮಾತು ಹೇಳ್ತಿದ್ರಿ, ಹೇಳ್ರಪ್ಪ ಹೇಳ್ರಿ. ಡೋಂಟ್ ಡೂ ದ ವರ್ಕ್ ಫಾರ್ ಅಚೀವ್ಮೆಂಟ್, ಡೂ ಇಟ್ ಫಾರ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಹಂಗಾಗಿ ನನಗ ಏನ ಮಾಡಿದ್ರೂ ನನಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ನಾನು ಮಾಡ್ಕೊಂತಾನೆ ಆತ್ಮಾನಂದ, ಆತ್ಮತೃಪ್ತಿ ಅಂತ ಹೇಳ್ತೀವಿ ನಾವು. ಪ್ರತಿಭಾ ಅವರ ಇನ್ನೊಂದು ಕೊನೆಯಲ್ಲಿ ನಮ್ ಕೇಳುಗರಿಗಾಗಿ ಹಾಡ್ಬಿಡ್ರಲ್ಲ. ಶಿಶುನಾಳ್ ಶರೀಫರ್ದ ಹಾಡ್ರಿ, ತತ್ವಪದ ಇರ್ತಾವ, ಹಾಡ್ರಿ. ಹೋಗುತ್ತಿಹುದು ಕಾಯ ವ್ಯರ್ಥ, ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿಹುದು ಕಾಯ ವ್ಯರ್ಥ, ಹೋಗುತ್ತಿಹುದು ಕಾಯ ವ್ಯರ್ಥ, 7 ಜನ್ಮಾಂತರ ದಿನವೋ ಹೆಂಗ ಹೇಳದೆ ಹೋದವೋ ನಿನಗಿಲ್ಲೋ ನೆನಹು. 7 ಜನ್ಮಾಂತರ ದಿನವೋ ಹೆಂಗ ಹೇಳದೆ ಹೋದವೋ ನಿನಗಿಲ್ಲೋ ನೆನಹು. ಭೋಗಲಂಪಟ ಸುಖ ಘನವು, ಭೋಗಲಂಪಟ ಸುಖ ಘನವು, ಭವಯೋ ರೋಗದಿ ಉದರಕ್ಕೆ ಆಯಿತೋ ಒಲವು. ಹೋಗುತ್ತಿಹುದು ಕಾಯ ವ್ಯರ್ಥ, ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿಹುದು ಕಾಯ ವ್ಯರ್ಥ, ಬದುಕೇನು ಮಾಡಿದೆ ಇಲ್ಲಿ, ಸುಳ್ಳೆ ಮುದುಕಾಗಿ ಮೆರೆದೆಲ್ಲೋ ಚೀಹುಚ್ಚು ಮರುಳೆ. ಬದುಕೇನು ಮಾಡಿದೆ ಇಲ್ಲಿ, ಸುಳ್ಳೆ ಮುದುಕಾಗಿ ಮೆರೆದೆಲ್ಲೋ ಚೀಹುಚ್ಚು ಮರುಳೆ. ಅದಕ್ಕೆ ಕೇಳುವ ಯಮನಲ್ಲಿ, ಅದಕ್ಕೆ ಕೇಳುವ ಯಮನಲ್ಲಿ, ಸದ್ಯ ನೆದರಿಟ್ಟು ನೋಡಿ ಕೋದಿಸಿ ತ್ಯಾವಲ್ಲಿ. ಹೋಗುತ್ತಿಹುದು ಕಾಯ ವ್ಯರ್ಥ, ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿಹುದು ಕಾಯ ವ್ಯರ್ಥ, ಇನ್ನಾದ್ರ ತಿಳಿಕಂಡ್ಯ ತಮ್ಮ, ನುಡಿ ಓಂ ನಮಃ ಶಿವ ಎಂಬ ಮಂತ್ರದ ಮರ್ಮ. ಇನ್ನಾರ ತಿಳಿಕಂಡ್ಯ ತಮ್ಮ, ನುಡಿ ಓಂ ನಮಃ ಶಿವ ಎಂಬ ಮಂತ್ರದ ಮರ್ಮ. ಪುಣ್ಯ ಪಾಪಂಗಳ ಕರ್ಮ, ನಿನ್ನ ಪುಣ್ಯ ಪಾಪಂಗಳ ಕರ್ಮ, ಉಳಿದುದು ಚನ್ನ ಶಿಶುವಿನಾಳ ದೀಶನ ಧರ್ಮ. ಹೋಗುತ್ತಿಹುದು ಕಾಯ ವ್ಯರ್ಥ, ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿಹುದು ಕಾಯ ವ್ಯರ್ಥ, ಹೋಗುತ್ತಿಹುದು ಕಾಯ ವ್ಯರ್ಥ. ಒಳ ಅರ್ಥ ಇರುವಂತಹದ್ದು ಅದ್ಭುತವಾದಂತಹ ಹಾಡು. ಶಿಶುನಾಳ ಸಾಹೇಬರ ಕೊಡುಗೆನು ನಮ್ಮಲ್ಲಿ ಬಹಳ ಎಷ್ಟು ಸರಳವಾಗಿ ಗ್ರಾಮೀಣ ಜನರಿಗೂ ಅರ್ಥ ಆಗಿರ್ಬೇಕು, ಹಂಗ ಬರ್ದಾರ ಅವರು. ಪ್ರತಿಭಾ ಅವರ ಇಷ್ಟೊಂದು ಸಮಾಜ ಚಟುವಟಿಕೆ ಮಾಡಿರಿ, ಸಂಗೀತ ಕ್ಷೇತ್ರದೊಳಗೆ ದುಡ್ದಿರಿ, ಬೇಕಾದಷ್ಟು ವೇದಿಕೆಗಳನ್ನು ಹಂಚಿಕೊಂಡಿರಿ, ನಿರೂಪಕಿನೂ ಆಗಿರಿ, ಒಳ್ಳೆ ನಿರೂಪಕಿ ಅನ್ಸ್ಕೊಂಡಿರಿ. ಎಲ್ಲ ಇದನ್ನೆಲ್ಲ ನೋಡಿ ನಿಮಗೆ ಪ್ರಶಸ್ತಿಗಳು ಏನ್ ಬಂದಿರ್ಬೇಕಲ್ಲ? ಬಂದಾವ್ರಿ, ಎಲ್ಲಾ ಮಹಿಳಾ ಸಮಾಜಗಳಿಂದ ಅಂತೂ ಬಂದಾವನ. ಅದ್ರೊಳಗ ಮೇನ್ ಬಂದದ್ದು ಅಂದ್ರ ಇದು ವೇದ ಮಾತಾ ಪ್ರಶಸ್ತಿ ಅಂತ. ನಾನು ಸಂಸ್ಕೃತ ವೇದ ಪಠಣ ಮಾಡ್ತಿದ್ನಿ. ವೇದ ಮಾತಾ ಪ್ರಶಸ್ತಿನ ಅದನ್ನ ಯಾರು ಕೊಡ್ತಾರ? ನಮಗ ಹುಕ್ಕೇರಿ ಹಿರೇಮಠದಾಗ ಕರ್ನಾಟಕ ಯೂನಿವರ್ಸಿಟಿಯಿಂದ ನಾವು ಅದ ತಗೋತೀವಿ, ಅದನ್ನ ಕೊಟ್ಟಿದ್ರು. ಆಮೇಲೆ ಇದು
ಸಿರಿಗನ್ನಡ ಪ್ರತಿಷ್ಠಾನದಿಂದ ಕರ್ನಾಟಕ ಭೂಷಣ ಅಂತ ಒಂದು ಕರ್ನಾಟಕ ಭೂಷಣ ಅದನ್ನ ಕೊಟ್ರು. ಆಮೇಲೆ ಸಾವಿತ್ರಿಬಾಯಿ ಫುಲೆ ಅಂತ ಹೇಳಿ ಸತೀಶ್ ಫೌಂಡೇಶನ್ ದೊಡ್ಡ ಪ್ರಶಸ್ತಿ. ಅದನ್ನ ಇವೆಲ್ಲ ದೊಡ್ಡ ಮುಖ್ಯವಾದಂತ ಪ್ರಶಸ್ತಿ. ಇವು ಮುಖ್ಯವಾದಂತ 3 ಪ್ರಶಸ್ತಿ. ಇನ್ನೂ ಪ್ರಶಸ್ತಿಗಳು ಬಂದಾವು. ಇವು ಮುಖ್ಯವಾದದ್ದು ಹೇಳಿರಿ. ನೀವು ಹಂಗೆ ನಿಮ್ಮ ಕಾರ್ಯಚಟುವಟಿಕೆಗಳು ಹಿಂಗೆ ಹೆಚ್ಚಿನ ಅಭಿವೃದ್ಧಿ ಆಗಲಿ, ಹೆಚ್ಚಿಗೆ ಮಾಡಲಿ, ಸಮಾಜಕ್ಕೆ ಒಂದು ಕೊಡುಗೆ ಆಗಲಿ. ನೀವು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ? ಏನ್ ಅನ್ಸೋದಲ್ ಕಕ್ಕ, ನಿಮ್ಮಂತ ಸಂತೋಷ ಅಂತೂ ಬಾಳ ಆಗೇತಿ. ಆದ್ರ ನಿಮ್ಮಂತ ದಿಗ್ಗಜರ ಕಲಾಕಾರರ ಮುಂದ, ಯಾಕಂದ್ರ ನೀವು ಇಷ್ಟು ವರ್ಷ ಈ ಕಲೆಗನ ಅರ್ಪಿಸಿರಿ, ನಿಮ್ಮಂತವ್ರ ಮುಂದ್ ಕುಂತ ನಾನು ಹಾಡಾಕತ್ತೇನಲ್ಲ, ಕರೆನ ನನಗದು ಭಾಗ್ಯನ ಸರಿ. ಆಮೇಲೆ ನಿಮ್ ಮುಂದ್ ಹೇಳ್ಕೊಳ್ಳುವಂತದೇನಿಲ್ಲ ಕಕ್ಕ, ಅದ್ರ ಬಾಳ ಅಂದ್ರ ಬಾಳ ಖುಷಿ ನಾವಿಲ್ಲೇ ನಾವು ನಿಲಯದ ಕಲಾವಿದರಾಗಿ ನಾವು ದುಡಿತೀವಿ. ನಮ್ ಕರ್ತವ್ಯ ಇರ್ತದೆ ಇಲ್ಲಿ. ನಮ್ ಕರ್ತವ್ಯಕ್ಕೆ ನಾವು ಬರೇಬೇಕಲ್ಲ. ಆಮೇಲೆ ನಿಮಗೆ ಅವಕಾಶಗಳನ್ನ ಯಾಕೆ ಕೊಡ್ತೀವಿ? ಜನರಿಗೊಂದು ಪ್ರಚೋದನೆ ಸಿಗಲಿ, ಜನರಿಗೆ ಒಂದು ಮಾಡೆಲ್ ಅಂತ ಹೇಳ್ತೀವಿ ನಾವು, ಒಂದು ಆದರ್ಶದ ಪ್ರತೀಕವಾಗಿ ಉಳ್ಕೊಡ್ರಿ. ನಿಮ್ಮಿಂದು ಜನಾನು ಕಲೀಲಿ. ನಾನು ಹಿಂಗ್ ಕಲ್ತು ಅಲ್ಲಿ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ನಾನು ಹೋಗೇಬೇಕನ್ನೋ ಆಟ ಮಾಡ್ಬೇಕು ಅವರು. ಇಲ್ಲ, ಜನರಿಗೆ ಹೇಳೋದು ಒಂದೈತಿ, ಮದುವೆ ಆಗೈತಿ ಅಂತ ಹೇಳಿ ಮನೆಯೊಳಗೆ ರಿಸ್ಟ್ರಿಕ್ಷನ್ ಇದ್ರನು ಮುಂದೆ ಯಾವ್ದೇ ಏಜ್ ಅನ್ನು ಒಂದು ರಿಸ್ಟ್ರಿಕ್ಟೆಡ್ ಏಜ್ ಅಲ್ಲ ಕಲಿಯಾಕ. ಕಲಿಯೋದಕ್ಕ ಯಾವ್ದು ಏಜ್ ರಿಸ್ಟ್ರಿಕ್ಷನ್ ಇಲ್ಲ. 40 ಆಗ್ಬೋದು. ಈಗಾಗ್ಲೇ ನನಗೀಗ 42 ವರ್ಷ ಅಂದ್ರೂ ನಾ ಇನ್ನೂ ಡಿಪ್ಲೊಮಾ ಮಾಡಾಕತ್ತೀನಿ. ಯೋಗ ಡಿಪ್ಲೊಮಾ ಮಾಡೇನಿ. ಆಮೇಲೆ ಕ್ಯಾಡ್ ಇನ್ಸ್ಟಿಟ್ಯೂಟ್ ಒಳಗ ಕಂಪ್ಯೂಟರ್ ಡಿಪ್ಲೊಮಾ ಮಾಡಿದೆ. ಮದುವೆ ಆದ್ಮೇಲೆ ನಾ ಮಾಡ್ಕೊಂತ ಹೋಗಿದ್ದು ಇವೆಲ್ಲ. ಒಂದೇ ಇನ್ನು ಎಲ್ಲೂ ಜಾಬ್ ಮಾಡೋ ಅವಕಾಶ ಸಿಗ್ಲಿಲ್ಲ. ಅದೊಂದು ನನಗ್ ತಲೆಯೊಳಗೆ ಉಳ್ದೈತಿ ಹೊರತಾಗಿ ಎಲ್ಲಾ ಬಕೆಟ್ ಲಿಸ್ಟ್ ಒಳಗಿನ್ನು ಮೋಸ್ಟ್ಲಿ ಎಲ್ಲ ಅದಕ್ಕೆ ಯಾರಿಗೂ ಯಾವ್ದು ಏಜ್ ಕಡಿಮೆ ಅಲ್ಲ. ನೀವು ಬೇಕಾದವಾಗ ಒಂದು ಸಾಧನೆ ಮಾಡಬಹುದು ಅನ್ನೋದಕ್ಕ ನಾನು ಒಂದ್ ನಿದರ್ಶನ ಅಂತ ಹೇಳ್ತೀನಿ. ಆಶಾವಾದಿಯಾಗಿ ನಾವ್ ಇರ್ಬೇಕಿದ್ರೆ ಪಾಸಿಟಿವ್ ನೇಚರ್ ಅಂತ ಹೇಳ್ತೀವಿ. ಈಗ ನಾವು ಈಗಿನ ಪೀಳಿಗೆಯವ್ರ ಹೊಸ ಗಾಯಕಿಯರಿಗೆ ಏನ್ ಕಿವಿ ಮಾತು ಹೇಳ್ತೀರಿ? ವಿದ್ಯಾರ್ಥಿಗಳು ಯಾವ ರೀತಿ ಕಲಿಬೇಕು, ಹೆಂಗಿರ್ಬೇಕು, ಗುರು ಶಿಷ್ಯ ಸಂಬಂಧ, ಅದ್ರ ಬಗ್ಗೆ ಹೇಳಲ್ಲ ಸ್ವಲ್ಪ. ಗುರು ಶಿಷ್ಯರ ಸಂಬಂಧ, ಗುರುನ ಶಿಷ್ಯನ ಏನ್ ತಪ್ಪಾಗೈತಿ ಅಂತ ಗುರುಗಳು ಹೇಳಿದಾಗ ಅದನ್ನ ತಿದ್ದುಕೊಳ್ಳೋ ಪ್ರಯತ್ನ ಮಾಡ್ಬೇಕು ಹೊರತಾಗಿ ತಿರುಗಿ ನಿಂತು ಅವ್ರಿಗೆ ಅವ್ರನ್ನ ತಿದ್ದೋ ಪ್ರಯತ್ನ ನೀವು ಮಾಡಕ್ ಹೋಗ್ಬೇಡ್ರಿ. ಅವ್ರು ತಪ್ಪು ಹೇಳಿದ್ರ ಸತೇಕ ಅವ್ರು ಆಮೇಲೆ ಅವ್ರು ತಿಳ್ಕೊಂಡಾದ್ರು ನಮಗಿಲ್ಲ ನಾವ ತಪ್ಪು ಹೇಳಿದ್ವಿ ಅಂತ ಅವ್ರು ಹೇಳ್ತಾರ. ಅಲ್ಲಿವರೆಗೂ ನಾವು ಕಾಯ್ಬೇಕು. ತಿರುಗಿ ನಿಂತು ಅವ್ರ ಜೊತೆ ಜಗಳಾಡಿ ಬಿಟ್ಕೊಟ್ಟು ಹೋಗೋದನ್ನ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈಗಿನ ಪೀಳಿಗೆನ ಹಂಗೈತಿ, ಸಿಟ್ಟಿಂದು ಒಮ್ಮೆಲೆ ಏನ್ ಅನೇಬಾರ್ದು, ಎಲ್ಲಾ ಕೊಡ್ಬೇಕು. ಅದ ವಿದ್ಯಾರ್ಥಿಗಳಿಗೆ ಗುರುಗಳ್ದು ಕಲ್ಸೋಕ್ ಕರ್ತವ್ಯನ ಅವ್ರು ಕಲ್ಸತಿರ್ತಾರ. ಅವ್ರು ಒಂದು ತಪ್ಪು ಹೇಳಿ ಕರೆಕ್ಟ್ ಹೇಳಿ ಅವ್ರು ಹೇಳಿದ್ದನ್ ತಲೆಯೊಳಗ್ ಹಾಕೊಂಡು ಒಂದು ಶಿಷ್ಯ ಪರಂಪರೆ ಒಳಗ ನಡೆದ್ರ ನಾವ್ ಏನಾದ್ರೂ ಕಲಿಯಕ್ ಸಾಧ್ಯ ಐತಿ. ಅಂದ್ರೆ ಗುರುವಿನ ಮಾತು ಕೇಳ್ಬೇಕು. ಗುರು ಆತು, ಹಿರಿಯರಿಗೆ ಒಂದ್ ರೆಸ್ಪೆಕ್ಟ್ ಕೊಟ್ಟು ನಡ್ಕೋಬೇಕು. ಅದ್ ಅವ್ರು ಇಟ್ಟು ತಲೆ ಮೇಲೆ ಇಡೋ ಅಂತ ಕೈಯನ್ನ ಒಂದು ನಮಗ್ ಪಾಸಿಟಿವ್, ಅವ್ರ ಪಾಸಿಟಿವ್ ಎನರ್ಜಿ ನಮಗ್ ಟ್ರಾನ್ಸ್ಫರ್ ಮಾಡಿ ಆಶೀರ್ವಾದ ನಮಗ್ ಬೇಕಾಗ್ತದೆ. ಆಮೇಲೆ ನೀವು ಇಷ್ಟೆಲ್ಲ ಸಾಧನೆ ಮಾಡ್ತಿರಲ್ಲ, ಸತತ ಪ್ರಯತ್ನ ಬೇಕಲ್ಲ, ಅವ್ರ ಸಾಧನೆ ಮಾಡ್ಬೇಕಲ್ಲ. ಹೌದ್ರಿ, ರಿಯಾಜ್ ಬೇಕು, ಯಾವ್ದಕ್ಕಾಗ್ಲಿ ಪ್ರಾಕ್ಟೀಸ್ ಹಗಲೆಲ್ಲ ಬೇಕು. ನಮ್ದು ಎಲ್ಲಾ ಕೆಲಸ ಒಂದು ಮುಗಿಸ್ಕೊಂಡವ್ರನ್ನ ಅದ್ರ ಸಲುವಾಗಿ ಅಂತ ಟೈಮ್ ತೆಗಿಬೇಕು. ಅಂದ್ರೆ ಅವರು ನಿತ್ಯ ವಿದ್ಯಾರ್ಥಿನಿಯಾಗಿ ಇರ್ಬೇಕು. ಜೀವನದಾಗ ಪಾಠ ಕಲಿಯೋದು ಎಂದಿಗೂ ಮುಗಿಯೋದಿಲ್ಲ. ನೋಡ್ರಿ ಎಷ್ಟು ಒಳ್ಳೆ ಬುದ್ಧಿ ಅದ. ಒಟ್ಟ ಮುಗಿಯೋದಿಲ್ಲ. ಅಂದ್ರೆ ನಾವು ಸಣ್ಣವರಾಗಿರ್ಬೇಕಂತ ಅಷ್ಟ ನಾವ ಕರ್ಕೊಂಡ್ ಬಂದವರು ನಮಗ್ ಪಾಠ ಕಲಿಸ್ಬೋದು, ಅಥವಾ ನಮ್ಮನ್ನ ಒಂದ್ ಒಳ್ಳೆ ರೀತಿಯಿಂದ ನೋಡೋರು ಒಂದ್ ಪಾಠನ ಗೊತ್ತಾಗುದಿಲ್ಲ. ಕೇಳುಗರೆ, ಶ್ರೀಮತಿ ಪ್ರತಿಭಾ ಅಡಿವಯ್ಯ ಕಳ್ಳಿಮಠ ಅವರು ಅದ್ಭುತ ಗಾಯಕಿ, ಸಮಾಜ ಚಟುವಟಿಕೆ ಉಳ್ಳವರು. ಇವತ್ತು ಸಾಹಿತ್ಯ ಪರಿಷತ್ತು ಅಂತಾರ, ಕನ್ನಡ ಸಂಸ್ಕೃತಿ ಇಲಾಖೆ ಒಳಗೆ ದುಡ್ದಿನ ಅಂತಾರ, ಹಲವಾರು ಕ್ಷೇತ್ರ ಅಂತಾರ, ಮಹಿಳಾ ಕಲ್ಯಾಣ ಸಂಸ್ಥೆಗಳು ಅಂತ ಹೇಳ್ತಾರ. ಎಷ್ಟೋ ಹಲವಾರುಗಳನ್ನು ಚಟುವಟಿಕೆಗಳಿಂದ ಸಂಘಗಳಲ್ಲಿ ಕ್ಷೇತ್ರಗಳಲ್ಲಿ ದುಡ್ದವ್ರಿದ್ದಾರ. ಅವ್ರು ನಮ್ಮಲ್ಲಿ ಬಂದಾರ, ನಮಗೆ ಬಹಳ ಸಂತೋಷ ಅನ್ಸೈತಿ. ಇವತ್ತು ಪ್ರತಿಭಾ ಅವರ ಸಮಯ ಬಂಧನ ಒಂದ್ ಇರ್ತದಲ್ಲ, ಸಮಯದ ಮಾತು ನಾವು ಕೇಳಬೇಕಾಗ್ತದೆ. ಸಮಯಾದೇವಿ ನಮಗೆ ಹೇಳಿರ್ತಾಳ, ಸಾಕ್ ಮಾಡಪ್ಪ ಅಂತಾಳ. ಮತ್ ಇನ್ನು ಮುಂದಿನ ಕಾರ್ಯಕ್ರಮದೊಳಗ ಮತ್ತೆ ಬೇರೆ ವಿಷಯದೊಂದಿಗೆ ಮತ್ ನಿಮ್ಮನ್ನ ಕರೆಸ್ತೀವಿ. ಅವತ್ ಮತ್ ಚಂದಾಗಿ ಮಾತಾಡೋಣ ಅಂತ. ಅಲ್ಲಿವರೆಗೆ ಕಾರ್ಯಕ್ರಮ ವಿರಾಮ ಕೊಡೋಣ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ, ನಮಸ್ಕಾರಗಳನ್ನು ಹೇಳ್ತೀನಿ. ಧನ್ಯವಾದಗಳು ಕಕ್ಕ, ನೀವು ಇಲ್ಲಿ ಮಟ್ಟ ಕರೆಸಿದ್ದಕ್ಕೆ. ಇದುವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನ
ನಮ್ಮೂರ ಬಾನುಲಿ ಜೊತೆ ಕಳೆದಿದ್ದಕ್ಕೆ ಶ್ರೀಮತಿ ಪ್ರತಿಭಾ ಕಳ್ಳಿಮಠ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಗಳಿಗಾಗಿ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.